ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಏನು ಬರುತ್ತೆ ನೋಡೋಣ. ಬುಧವಾರ ಭೀಮನ ಅಮಾವಾಸ್ಯೆ. ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿರ್ತೀರ ಅನ್ಕೋತೀನಿ, ಅಥವಾ ಭೀಮನ ಅಮಾವಾಸ್ಯೆ ದಿನ ಹೋಗ್ತಿರೋ ಏನೋ ಗೊತ್ತಿಲ್ಲ. ಹೋಗಿ ಶಿವನ ದೇವಸ್ಥಾನಕ್ಕೆ ಯಾವ ಕಾರ್ಡ್ ಬರುತ್ತೆ ನೋಡೋಣ. ಇಲ್ಲಿ ಯಾರನ್ನೋ ಇಷ್ಟಪಟ್ಟಿರ್ತೀರ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ. ಸ್ವಲ್ಪ ಅಡೆತಡೆ ಆಗ್ತಾ ಇರುತ್ತೆ, ಆದರೆ ಅದು ಏನು ನಿಮಗೆ ಕಷ್ಟ ಏನಾಗಲ್ಲ. ಯಾಕಂದರೆ ಏಂಜಲ್ಲು ದೇವರು ನಿಮಗೆ ಸಹಾಯಕ್ಕಿದ್ದಾನೆ. ಆದರೆ ಒಂದು ಸ್ಟೆಪ್ ಇಡಬೇಕಾದ್ರೂ ಮುಂಚೆನೇ ಯೋಚನೆ ಮಾಡಿ, ನಾವು ಕರೆಕ್ಟಾಗಿರ್ತೀವ ಲೈಫಲ್ಲಿ, ಇಬ್ಬರು ಚೆನ್ನಾಗಿರ್ತೀವ ಅಂತ ಯೋಚನೆ ಮಾಡಿ. ಗ್ಯಾರಂಟಿ ತುಂಬ ಚೆನ್ನಾಗಿರ್ತೀರ. ಆಮೇಲೆ ನಿಮಗೆ ನಿಮ್ಮ ಮನೆ ಕಡೆಯಿಂದ ಆಸ್ತಿ ದುಡ್ಡು ಎಲ್ಲ ಸಿಗಬೇಕಾಗಿರುತ್ತೆ, ಚಿನ್ನ ಎಲ್ಲ. ಅದು ಸಿಕ್ಕಿರಲ್ಲ, ಆದರೆ ಇವಾಗ ಇನ್ಮೇಲೆ ಸಿಗುತ್ತೆ. 9 ಆಫ್ ಕಪ್ಸು ಎಲ್ಲ ತುಂಬಿದೆ ಅಂದರೆ ನೀವು ಈ ಥರ ಕೂತ್ಕೋತೀರ, ರಾಜನ ಥರ ರಾಣಿ ಥರ ಕೂತ್ಕೊಂಡು ನೀವು ತುಂಬ ಚೆನ್ನಾಗಿರ್ತೀರ. ಬಿಸ್ನೆಸ್ಸು ಮಾಡ್ತೀರಾ, ಎಲ್ಲ ಮಾಡ್ತೀರಾ, ತುಂಬ ಚೆನ್ನಾಗಿರ್ತೀರ. ಇನ್ನು 9 ತಿಂಗಳು 9 ವಾರ ಆ ಥರದ್ರಲ್ಲಿ ನಿಮಗೆ ಯಾರಿಗೆ ಬರಬೇಕಾಗಿರುತ್ತೆ ಅವ್ರಿಗೆ ಗ್ಯಾರಂಟಿ ಬರುತ್ತೆ. ಖುಷಿಪಡಿ, ಹ್ಯಾಪಿ ಟೈಮ್. ಯಾಕೆ ಅಂದರೆ ನೋಡಿ, ಇಲ್ಲಿ ಶನಿ ಮಹಾತ್ಮ ಜಸ್ಟಿಸ್ ಕೊಡ್ತಾ ಇದ್ದಾನೆ ನಿಮಗೆ. ಇಷ್ಟು ವರ್ಷ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ಅದಕ್ಕೆ ಜಸ್ಟಿಸ್ ಕೊಡ್ತಾ ಇದ್ದಾನೆ. ಆ ಲವರ್ಸ್ಗಾಗಲಿ ಅಥವಾ ಇವಾಗ ಬರಬೇಕಾಗಿರೋ ಅಂಥವ್ರಿಗಾಗಲಿ, ಆಸ್ತಿ ಬರಬೇಕಾಗಿರೋ ಅಂಥವ್ರಿಗೆ ಜಸ್ಟಿಸ್ ಕೊಡ್ತಾ ಇದ್ದಾನೆ ಶನಿ ಮಹಾತ್ಮ. ಆಮೇಲೆ ಈಶ್ವರನ ಜಪ ಮಾಡಿ, ದಯವಿಟ್ಟು ರಾಮನ ಜಪ ಮಾಡಿ, ಯಾವ್ದಾದ್ರು ಒಂದು ಜಪ ಮಾಡಿ. ಜಪ ಮಾಡೋದು ಮರಿಬೇಡಿ. ಹಾಗೆ ನೀವು ಟೂರ್ಗೆ ಹೋಗ್ತೀರಾ ಕಣ್ರಿ, ಈ ಥರ ಬೋಟಲ್ಲೂ ಹೋಗ್ತೀರಾ, ಎಲ್ಲ ಕಡೆಯಿಂದ ನೀರಲ್ಲಿ ಹೋಗ್ತೀರಾ, ಅಥವಾ ಒಟ್ಟಿನಲ್ಲಿ ಟೂರ್ಗೆ ಹೋಗ್ತೀರಾ. ಖುಷಿಪಡಿ, ಹ್ಯಾಪಿ ಜರ್ನಿ. ಇವಾಗಲೇ ಹೋಗ್ತಾ ಇರೋರಿಗೆ ಹ್ಯಾಪಿ ಜರ್ನಿ, ಮುಂದೆ ಹೋಗೋರಿಗೆ ಹ್ಯಾಪಿ ಟೈಮ್. ನಿಮಗೆ ಯಾರೇ ಏನಾರು ಮಾಡೋಕ್ಕೆ ಬಂದರೆ ನೀವೇ ಎದುರಿಸಿ ನಿಂತ್ಕೋತೀರ. ಅಷ್ಟೊಂದು ಧೈರ್ಯವಂತರು ನೀವು, ಅಷ್ಟು ಒಳ್ಳೆಯವರು. ನಿಮ್ಮ ಮನಸ್ಸು ತುಂಬ ಪರಿಶುದ್ಧವಾಗಿದೆ. ನೀವೇ ಅವ್ರನ್ನ ಫೇಸ್ ಮಾಡ್ತೀರಾ, ತುಂಬ ಚೆನ್ನಾಗಿರ್ತೀರ. ಹಾಗೆ ಚೆನ್ನಾಗಿರಿ. ನಿಮ್ಮ ಫೈನಾನ್ಸು, ನಿಮ್ಮ ಹೆಸರು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರ್ತೀರ. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ನಾಳೆ ಸಿಗೋಣ. ನಮಸ್ತೆ.